ಈ 10 ತರದ ಸೂಚನೆಗಳು ನಿಮಗಿದ್ರೆ ನೀವು ಕಡಿಮೆ ನೀರು ಕುಡಿತಾ ಇರೋದು ಕಾರಣ ಇರ್ಬೋದು. ನಂಬರ್ 1, ನಿಮ್ಗೆ ಯಾವಾಗ್ಲೂ ಬಾಯಾರಿಕೆ ಆಗ್ತಾ ಇರಬಹುದು. ನಂಬರ್ 2, ನಿಮ್ಮ ಯೂರಿನ್ ಡಾರ್ಕ್ ಯೆಲ್ಲೋ ಕಲರ್ ಬರ್ತಾ ಇರಬಹುದು. ನಂಬರ್ 3, ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿರ್ಬೋದು, ನೀವೇನೇ ಮಾಯಿಶ್ಚರೈಸರ್ ಹಾಕೊಂಡ್ರು ಕೂಡ. ನಂಬರ್ 4, ನಿಮ್ಮ ಲಿಪ್ಸ್ ಯಾವಾಗ್ಲೂ ಕ್ರ್ಯಾಕ್ ಆಗ್ತಾ ಇರ್ಬೋದು. ನಂಬರ್ 5, ನಿಮ್ಗೆ ಯಾವಾಗ್ಲೂ ಸುಸ್ತು ಆಯಾಸ ಆಗ್ತಾ ಇರಬಹುದು. ನಂಬರ್ 6, ನಿಮ್ಗೆ ಅವಾಗವಾಗ ತಲೆನೋವು ಬರ್ತಾ ಇದೆ, ಇಲ್ಲಾಂದ್ರೆ ಬಿಸಿಲಲ್ಲಿ ಹೋದಾಗ ತಲೆ ಸುತ್ತು ಬೀಳ್ತಿದ್ದೀರಾ. ನಂಬರ್ 7, ನಿಮ್ಗೆ ಯಾವಾಗ್ಲೂ ಬಾಯಿ ಮತ್ತೆ ಗಂಟ್ಲು ಒಣಗಿ ಹೋಗ್ತಾ ಇರ್ಬೋದು. ನಂಬರ್ 8, ನಿಮ್ಗೆ ಮಸಲ್ ಕ್ರಾಂಪ್ ಆಗ್ತಾ ಇರ್ಬೋದು, ಬಾಡಿ ಪೇನ್ ಆಗ್ತಾ ಇರ್ಬೋದು, ಸ್ಪೆಷಲಿ ಎಕ್ಸಸೈಸ್ ಆದ ಮೇಲೆ. ನಂಬರ್ 9, ಕಾನ್ಸ್ಟಿಪೇಷನ್, ನಿಮಗೆ ಮಲಬದ್ಧತೆ ಪ್ರಾಬ್ಲಮ್ ಆಗ್ತಾ ಇರಬಹುದು. ನಂಬರ್ 10, ನಿಮ್ಮ ಫೋಕಸ್ ಅಥವಾ ಮೆಂಟಲ್ ಕ್ಲಾರಿಟಿ ಸರಿ ಇಲ್ಲ, ನಿಮ್ಮ ಕಾನ್ಸಂಟ್ರೇಷನ್ ಪವರ್ ತುಂಬಾ ಕಡಿಮೆ ಆಗ್ತಾ ಇರಬಹುದು. ನಿಮ್ಮೆಲ್ಲರಿಗೂ ಗೊತ್ತು ನೀರು ಚೆನ್ನಾಗಿ ಕುಡಿಬೇಕು ಅಂತ, ಆದರೆ ಎಲ್ಲರೂ ಒಂದೇ ಥರ ನೀರು ಕುಡಿಯೋದಲ್ಲ. ಅವ್ರವ್ರ ಬಾಡಿ ವೆಯ್ಟ್ ತಕ್ಕಂತೆ, ಅವ್ರದ್ದು ಡೈಲಿ ಆಕ್ಟಿವಿಟೀಸ್ ತಕ್ಕಂತೆ ನೀರು ಕುಡಿಬೇಕಾಗುತ್ತೆ. ನೀವು ನನಗೆ ವಾಟರ್ ಅಥವಾ ನೀರು ಅಂತ ಡೈರೆಕ್ಟ್ ಮೆಸೇಜ್ ಕಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೀವೇನಾದರೂ ಈ ಒಂದು ವಿಷಯ ಸರಿ ಮಾಡಿಕೊಂಡ್ರೆ ನಿಮ್ಮ ಮನೇಲಿರೋರಿಗೆ ಎಷ್ಟೊಂದು ಆರೋಗ್ಯದ ಸಮಸ್ಯೆ ಸರಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ಬೋದು. ಈ ವಿಡಿಯೋ ನೀವು ಸೇವ್ ಮಾಡಿಕೊಂಡು ಯಾರಿಗೆ ಶೇರ್ ಮಾಡಬೇಕು ಅಂತ ಅನಿಸುತ್ತೋ ಅವ್ರಿಗೆ ಶೇರ್ ಮಾಡಿ. ಇದೇ ಥರ ಹೆಲ್ತ್ ಟಿಪ್ಸ್ಗೆ ನನ್ನ ಪೇಜ್ ಫಾಲೋ ಮಾಡಿ.